ಇಂದು ರಾಜ್ಯದಲ್ಲಿ ವೈದ್ಯರ ಮುಷ್ಕರ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ವೈದ್ಯರು ಮುಷ್ಕರವನ್ನು ಮಾಡೋದಿಲ್ಲ. ಎಂದಿನಂತೆ ಒಪಿಡಿಗಳು ಇವತ್ತು ಓಪನ್ ಆಗ್ತವೆ. ರೋಗಿಗಳಿಗೆ ಇವತ್ತು ಸೇವೆಗಳು ಲಭ್ಯ ಇದ್ದಾವೆ. ಮುಷ್ಕರ ಹಿಂಪಡೆದಿದ್ದಾರೆ. ಸರ್ಕಾರ ತಮ್ಮ ಬೇಡಿಕೆಯನ್ನ ಈಡೇರಿಸ್ತೀವಿ ಅಂತ ಹೇಳಿ ಒಪ್ಪಿಕೊಂಡ ಹಿನ್ನೆಲೆಯಲ್ಲಿ ವೈದ್ಯರು ತಮ್ಮ ಹೋರಾಟವನ್ನ ಹಿಂತೆಗೆದುಕೊಂಡಿದ್ದಾರೆ. ಈ ಕುರಿತು ಡಿಟೇಲ್ ಮಾಹಿತಿ ಇದೆ. ಇದು ರಾಜ್ಯದಲ್ಲಿ ವೈದ್ಯರ ಮುಷ್ಕರ ಏನಿತ್ತು ಇದರ ವಿಚಾರ. ಎಂದಿನಂತೆ ರಾಜ್ಯದಲ್ಲಿ ಒಪಿಡಿಗಳ ಸೇವೆ ಲಭ್ಯವಿರುತ್ತೆ. ಮುಷ್ಕರವನ್ನ ಹಿಂಪಡೆದಿದ್ದಾರೆ ಸರ್ಕಾರಿ ವೈದ್ಯರ ಸಂಘ. ವೈದ್ಯರ 14 ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಹೋರಾಟವನ್ನ ಶುರು ಮಾಡಿದ್ರು. 13 ಬೇಡಿಕೆಗಳನ್ನ ಈಡೇರಿಸ್ತೀವಿ ಅನ್ನುವಂತ ಭರವಸೆಯನ್ನ ಈಗ ಸರ್ಕಾರ ನೀಡಿದೆ. ಭರವಸೆಯನ್ನ ಈಡೇರಿಸುವ ವಿಚಾರವನ್ನ ಸರ್ಕಾರ ಯಾವಾಗ ತಿಳಿಸ್ತೋ ವೈದ್ಯರು ತಮ್ಮ ಹೋರಾಟವನ್ನ ಮುಷ್ಕರವನ್ನ ಹಿಂತೆಗೆದುಕೊಂಡಿದ್ದಾರೆ. ಒಂದು ವೇಳೆ ವೈದ್ಯರು ಹೋರಾಟವನ್ನ ಮುಂದುವರಿಸಿದ್ರೆ ರೋಗಿಗಳಿಗೆ ಬಹಳ ತಾಪತ್ರೆ ಆಗಿರೋದು. ಒಪಿಡಿಗಳೆಲ್ಲ ಬಂದಾಗ್ತಾ ಇತ್ತು. ನಂತರದ ಹಂತದಲ್ಲಿ ವೈದ್ಯರೂ ಕೂಡ ತಮ್ಮ ಸೇವೆಗೆ ಹೋಗದೆ ಹೋರಾಟವನ್ನ ಮಾಡುವ ತೀರ್ಮಾನವನ್ನ ಮಾಡಿದ್ರು. ಆದರೆ ಈಗ ಸರ್ಕಾರವೇ ಬಗ್ಗಿದೆ. ಇವರ ಎಲ್ಲ 14 ಬೇಡಿಕೆಗಳು, ಆ 14 ಬೇಡಿಕೆಗಳಲ್ಲಿ ಬಹುತೇಕ ನಾವು ಈಡೇರಿಸ್ತೀವಿ ಅಂತೇಳಿ ಭರವಸೆ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ವೈದ್ಯರು ಒಪಿಡಿಗಳನ್ನ ಬಂದ್ ಮಾಡಿ ಹೋರಾಟಕ್ಕೆ ಏನು ಕರೆ ಕೊಟ್ಟಿದ್ರು. ಈ ಹೋರಾಟ ಈಗ ಮಾಡೋದಿಲ್ಲ ಅಂತ ಹೇಳಿ ವೈದ್ಯರ ಸಂಘ ತಿಳಿಸಿದೆ. ಇಂದು ರಾಜ್ಯದಲ್ಲಿ ವೈದ್ಯರ ಮುಷ್ಕರ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ವೈದ್ಯರು ಮುಷ್ಕರವನ್ನು ಮಾಡೋದಿಲ್ಲ. ಎಂದಿನಂತೆ ಒಪಿಡಿಗಳು ಇವತ್ತು ಓಪನ್ ಆಗ್ತವೆ. ರೋಗಿಗಳಿಗೆ ಇವತ್ತು ಸೇವೆಗಳು ಲಭ್ಯ ಇದ್ದಾವೆ. ಮುಷ್ಕರ ಹಿಂಪಡೆದಿದ್ದಾರೆ. ಸರ್ಕಾರ ತಮ್ಮ ಬೇಡಿಕೆಯನ್ನ ಈಡೇರಿಸ್ತೀವಿ ಅಂತ ಹೇಳಿ ಒಪ್ಪಿಕೊಂಡ ಹಿನ್ನೆಲೆಯಲ್ಲಿ ವೈದ್ಯರು ತಮ್ಮ ಹೋರಾಟವನ್ನ ಹಿಂತೆಗೆದುಕೊಂಡಿದ್ದಾರೆ. ಈ ಕುರಿತು ಡಿಟೇಲ್ ಮಾಹಿತಿ ಇದೆ. ಇದು ರಾಜ್ಯದಲ್ಲಿ ವೈದ್ಯರ ಮುಷ್ಕರ ಏನಿತ್ತು ಇದರ ವಿಚಾರ. ಎಂದಿನಂತೆ ರಾಜ್ಯದಲ್ಲಿ ಒಪಿಡಿಗಳ ಸೇವೆ ಲಭ್ಯವಿರುತ್ತೆ. ಮುಷ್ಕರವನ್ನ ಹಿಂಪಡೆದಿದ್ದಾರೆ ಸರ್ಕಾರಿ ವೈದ್ಯರ ಸಂಘ. ವೈದ್ಯರ 14 ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಹೋರಾಟವನ್ನ ಶುರು ಮಾಡಿದ್ರು. 13 ಬೇಡಿಕೆಗಳನ್ನ ಈಡೇರಿಸ್ತೀವಿ ಅನ್ನುವಂತ ಭರವಸೆಯನ್ನ ಈಗ ಸರ್ಕಾರ ನೀಡಿದೆ. ಭರವಸೆಯನ್ನ ಈಡೇರಿಸುವ ವಿಚಾರವನ್ನ ಸರ್ಕಾರ ಯಾವಾಗ ತಿಳಿಸ್ತೋ ವೈದ್ಯರು ತಮ್ಮ ಹೋರಾಟವನ್ನ ಮುಷ್ಕರವನ್ನ ಹಿಂತೆಗೆದುಕೊಂಡಿದ್ದಾರೆ. ಒಂದು ವೇಳೆ ವೈದ್ಯರು ಹೋರಾಟವನ್ನ ಮುಂದುವರಿಸಿದ್ರೆ ರೋಗಿಗಳಿಗೆ ಬಹಳ ತಾಪತ್ರೆ ಆಗಿರೋದು. ಒಪಿಡಿಗಳೆಲ್ಲ ಬಂದಾಗ್ತಾ ಇತ್ತು. ನಂತರದ ಹಂತದಲ್ಲಿ ವೈದ್ಯರೂ ಕೂಡ ತಮ್ಮ ಸೇವೆಗೆ ಹೋಗದೆ ಹೋರಾಟವನ್ನ ಮಾಡುವ ತೀರ್ಮಾನವನ್ನ ಮಾಡಿದ್ರು. ಆದರೆ ಈಗ ಸರ್ಕಾರವೇ ಬಗ್ಗಿದೆ. ಇವರ ಎಲ್ಲ 14 ಬೇಡಿಕೆಗಳು, ಆ 14 ಬೇಡಿಕೆಗಳಲ್ಲಿ ಬಹುತೇಕ ನಾವು ಈಡೇರಿಸ್ತೀವಿ ಅಂತೇಳಿ ಭರವಸೆ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ವೈದ್ಯರು ಒಪಿಡಿಗಳನ್ನ ಬಂದ್ ಮಾಡಿ ಹೋರಾಟಕ್ಕೆ ಏನು ಕರೆ ಕೊಟ್ಟಿದ್ರು. ಈ ಹೋರಾಟ ಈಗ ಮಾಡೋದಿಲ್ಲ ಅಂತ ಹೇಳಿ ವೈದ್ಯರ ಸಂಘ ತಿಳಿಸಿದೆ. ಇಂದು ರಾಜ್ಯದಲ್ಲಿ ವೈದ್ಯರ ಮುಷ್ಕರ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ವೈದ್ಯರು ಮುಷ್ಕರವನ್ನು ಮಾಡೋದಿಲ್ಲ. ಎಂದಿನಂತೆ ಒಪಿಡಿಗಳು ಇವತ್ತು ಓಪನ್ ಆಗ್ತವೆ. ರೋಗಿಗಳಿಗೆ ಇವತ್ತು ಸೇವೆಗಳು ಲಭ್ಯ ಇದ್ದಾವೆ. ಮುಷ್ಕರ ಹಿಂಪಡೆದಿದ್ದಾರೆ. ಸರ್ಕಾರ ತಮ್ಮ ಬೇಡಿಕೆಯನ್ನ ಈಡೇರಿಸ್ತೀವಿ ಅಂತ ಹೇಳಿ ಒಪ್ಪಿಕೊಂಡ ಹಿನ್ನೆಲೆಯಲ್ಲಿ ವೈದ್ಯರು ತಮ್ಮ ಹೋರಾಟವನ್ನ ಹಿಂತೆಗೆದುಕೊಂಡಿದ್ದಾರೆ. ಈ ಕುರಿತು ಡಿಟೇಲ್ ಮಾಹಿತಿ ಇದೆ. ಇದು ರಾಜ್ಯದಲ್ಲಿ ವೈದ್ಯರ ಮುಷ್ಕರ ಏನಿತ್ತು ಇದರ ವಿಚಾರ. ಎಂದಿನಂತೆ ರಾಜ್ಯದಲ್ಲಿ ಒಪಿಡಿಗಳ ಸೇವೆ ಲಭ್ಯವಿರುತ್ತೆ. ಮುಷ್ಕರವನ್ನ ಹಿಂಪಡೆದಿದ್ದಾರೆ ಸರ್ಕಾರಿ ವೈದ್ಯರ ಸಂಘ. ವೈದ್ಯರ 14 ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಹೋರಾಟವನ್ನ ಶುರು ಮಾಡಿದ್ರು. 13 ಬೇಡಿಕೆಗಳನ್ನ ಈಡೇರಿಸ್ತೀವಿ ಅನ್ನುವಂತ ಭರವಸೆಯನ್ನ ಈಗ ಸರ್ಕಾರ ನೀಡಿದೆ. ಭರವಸೆಯನ್ನ ಈಡೇರಿಸುವ ವಿಚಾರವನ್ನ ಸರ್ಕಾರ ಯಾವಾಗ ತಿಳಿಸ್ತೋ ವೈದ್ಯರು ತಮ್ಮ ಹೋರಾಟವನ್ನ ಮುಷ್ಕರವನ್ನ ಹಿಂತೆಗೆದುಕೊಂಡಿದ್ದಾರೆ. ಒಂದು ವೇಳೆ ವೈದ್ಯರು ಹೋರಾಟವನ್ನ ಮುಂದುವರಿಸಿದ್ರೆ ರೋಗಿಗಳಿಗೆ ಬಹಳ ತಾಪತ್ರೆ ಆಗಿರೋದು. ಒಪಿಡಿಗಳೆಲ್ಲ ಬಂದಾಗ್ತಾ ಇತ್ತು. ನಂತರದ ಹಂತದಲ್ಲಿ ವೈದ್ಯರೂ ಕೂಡ ತಮ್ಮ ಸೇವೆಗೆ ಹೋಗದೆ ಹೋರಾಟವನ್ನ ಮಾಡುವ ತೀರ್ಮಾನವನ್ನ ಮಾಡಿದ್ರು. ಆದರೆ ಈಗ ಸರ್ಕಾರವೇ ಬಗ್ಗಿದೆ. ಇವರ ಎಲ್ಲ 14 ಬೇಡಿಕೆಗಳು, ಆ 14 ಬೇಡಿಕೆಗಳಲ್ಲಿ ಬಹುತೇಕ ನಾವು ಈಡೇರಿಸ್ತೀವಿ ಅಂತೇಳಿ ಭರವಸೆ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ವೈದ್ಯರು ಒಪಿಡಿಗಳನ್ನ ಬಂದ್ ಮಾಡಿ ಹೋರಾಟಕ್ಕೆ ಏನು ಕರೆ ಕೊಟ್ಟಿದ್ರು. ಈ ಹೋರಾಟ ಈಗ ಮಾಡೋದಿಲ್ಲ ಅಂತ ಹೇಳಿ ವೈದ್ಯರ ಸಂಘ ತಿಳಿಸಿದೆ.
ಇಂದು ರಾಜ್ಯದಲ್ಲಿ ವೈದ್ಯರ ಮುಷ್ಕರ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ವೈದ್ಯರು ಮುಷ್ಕರವನ್ನು ಮಾಡೋದಿಲ್ಲ. ಎಂದಿನಂತೆ ಒಪಿಡಿಗಳು ಇವತ್ತು ಓಪನ್ ಆಗ್ತವೆ. ರೋಗಿಗಳಿಗೆ ಇವತ್ತು ಸೇವೆಗಳು ಲಭ್ಯ ಇದ್ದಾವೆ. ಮುಷ್ಕರ ಹಿಂಪಡೆದಿದ್ದಾರೆ. ಸರ್ಕಾರ ತಮ್ಮ ಬೇಡಿಕೆಯನ್ನ ಈಡೇರಿಸ್ತೀವಿ ಅಂತ ಹೇಳಿ ಒಪ್ಪಿಕೊಂಡ ಹಿನ್ನೆಲೆಯಲ್ಲಿ ವೈದ್ಯರು ತಮ್ಮ ಹೋರಾಟವನ್ನ ಹಿಂತೆಗೆದುಕೊಂಡಿದ್ದಾರೆ. ಈ ಕುರಿತು ಡಿಟೇಲ್ ಮಾಹಿತಿ ಇದೆ. ಇದು ರಾಜ್ಯದಲ್ಲಿ ವೈದ್ಯರ ಮುಷ್ಕರ ಏನಿತ್ತು ಇದರ ವಿಚಾರ. ಎಂದಿನಂತೆ ರಾಜ್ಯದಲ್ಲಿ ಒಪಿಡಿಗಳ ಸೇವೆ ಲಭ್ಯವಿರುತ್ತೆ. ಮುಷ್ಕರವನ್ನ ಹಿಂಪಡೆದಿದ್ದಾರೆ ಸರ್ಕಾರಿ ವೈದ್ಯರ ಸಂಘ. ವೈದ್ಯರ 14 ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಹೋರಾಟವನ್ನ ಶುರು ಮಾಡಿದ್ರು. 13 ಬೇಡಿಕೆಗಳನ್ನ ಈಡೇರಿಸ್ತೀವಿ ಎನ್ನುವಂತ ಭರವಸೆಯನ್ನ ಈಗ ಸರ್ಕಾರ ನೀಡಿದೆ. ಭರವಸೆಯನ್ನ ಈಡೇರಿಸುವ ವಿಚಾರವನ್ನ ಸರ್ಕಾರ ಯಾವಾಗ ತಿಳಿಸ್ತೋ ವೈದ್ಯರು ತಮ್ಮ ಹೋರಾಟವನ್ನ ಮುಷ್ಕರವನ್ನ ಹಿಂತೆಗೆದುಕೊಂಡಿದ್ದಾರೆ. ಒಂದು ವೇಳೆ ವೈದ್ಯರು ಹೋರಾಟವನ್ನ ಮುಂದುವರಿಸಿದ್ರೆ ರೋಗಿಗಳಿಗೆ ಬಹಳ ತಾಪತ್ರೆ ಆಗಿರೋದು. ಒಪಿಡಿಗಳೆಲ್ಲ ಬಂದಾಗ್ತಾ ಇತ್ತು. ನಂತರದ ಹಂತದಲ್ಲಿ ವೈದ್ಯರು ಕೂಡ ತಮ್ಮ ಸೇವೆಗೆ ಹೋಗದೆ ಹೋರಾಟವನ್ನ ಮಾಡುವ ತೀರ್ಮಾನವನ್ನ ಮಾಡಿದ್ರು. ಆದರೆ ಈಗ ಸರ್ಕಾರವೇ ಬಗ್ಗಿದೆ. ಇವರ ಎಲ್ಲ 14 ಬೇಡಿಕೆಗಳು, ಆ 14 ಬೇಡಿಕೆಗಳಲ್ಲಿ ಬಹುತೇಕ ನಾವು ಈಡೇರಿಸ್ತೀವಿ ಅಂತೇಳಿ ಭರವಸೆ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ವೈದ್ಯರು ಒಪಿಡಿಗಳನ್ನ ಬಂದ್ ಮಾಡಿ ಹೋರಾಟಕ್ಕೆ ಏನು ಕರೆ ಕೊಟ್ಟಿದ್ರು. ಈ ಹೋರಾಟ ಈಗ ಮಾಡೋದಿಲ್ಲ ಅಂತೇಳಿ ವೈದ್ಯರ ಸಂಘ ತಿಳಿಸಿದೆ. ಇಂದು ರಾಜ್ಯದಲ್ಲಿ ವೈದ್ಯರ ಮುಷ್ಕರ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ವೈದ್ಯರು ಮುಷ್ಕರವನ್ನು ಮಾಡೋದಿಲ್ಲ. ಎಂದಿನಂತೆ ಒಪಿಡಿಗಳು ಇವತ್ತು ಓಪನ್ ಆಗ್ತವೆ. ರೋಗಿಗಳಿಗೆ ಇವತ್ತು ಸೇವೆಗಳು ಲಭ್ಯ ಇದ್ದಾವೆ. ಮುಷ್ಕರ ಹಿಂಪಡೆದಿದ್ದಾರೆ. ಸರ್ಕಾರ ತಮ್ಮ ಬೇಡಿಕೆಯನ್ನ ಈಡೇರಿಸ್ತೀವಿ ಅಂತ ಹೇಳಿ ಒಪ್ಪಿಕೊಂಡ ಹಿನ್ನೆಲೆಯಲ್ಲಿ ವೈದ್ಯರು ತಮ್ಮ ಹೋರಾಟವನ್ನ ಹಿಂತೆಗೆದುಕೊಂಡಿದ್ದಾರೆ. ಈ ಕುರಿತು ಡಿಟೇಲ್ ಮಾಹಿತಿ ಇದೆ. ಇದು ರಾಜ್ಯದಲ್ಲಿ ವೈದ್ಯರ ಮುಷ್ಕರ ಏನಿತ್ತು ಇದರ ವಿಚಾರ. ಎಂದಿನಂತೆ ರಾಜ್ಯದಲ್ಲಿ ಒಪಿಡಿಗಳ ಸೇವೆ ಲಭ್ಯವಿರುತ್ತೆ. ಮುಷ್ಕರವನ್ನ ಹಿಂಪಡೆದಿದ್ದಾರೆ ಸರ್ಕಾರಿ ವೈದ್ಯರ ಸಂಘ. ವೈದ್ಯರ 14 ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಹೋರಾಟವನ್ನ ಶುರು ಮಾಡಿದ್ರು. 13 ಬೇಡಿಕೆಗಳನ್ನ ಈಡೇರಿಸ್ತೀವಿ ಎನ್ನುವಂತ ಭರವಸೆಯನ್ನ ಈಗ ಸರ್ಕಾರ ನೀಡಿದೆ. ಭರವಸೆಯನ್ನ ಈಡೇರಿಸುವ ವಿಚಾರವನ್ನ ಸರ್ಕಾರ ಯಾವಾಗ ತಿಳಿಸ್ತೋ ವೈದ್ಯರು ತಮ್ಮ ಹೋರಾಟವನ್ನ ಮುಷ್ಕರವನ್ನ ಹಿಂತೆಗೆದುಕೊಂಡಿದ್ದಾರೆ. ಒಂದು ವೇಳೆ ವೈದ್ಯರು ಹೋರಾಟವನ್ನ ಮುಂದುವರಿಸಿದ್ರೆ ರೋಗಿಗಳಿಗೆ ಬಹಳ ತಾಪತ್ರೆ ಆಗಿರೋದು. ಒಪಿಡಿಗಳೆಲ್ಲ ಬಂದಾಗ್ತಾ ಇತ್ತು. ನಂತರದ ಹಂತದಲ್ಲಿ ವೈದ್ಯರು ಕೂಡ ತಮ್ಮ ಸೇವೆಗೆ ಹೋಗದೆ ಹೋರಾಟವನ್ನ ಮಾಡುವ ತೀರ್ಮಾನವನ್ನ ಮಾಡಿದ್ರು. ಆದರೆ ಈಗ ಸರ್ಕಾರವೇ ಬಗ್ಗಿದೆ. ಇವರ ಎಲ್ಲ 14 ಬೇಡಿಕೆಗಳು, ಆ 14 ಬೇಡಿಕೆಗಳಲ್ಲಿ ಬಹುತೇಕ ನಾವು ಈಡೇರಿಸ್ತೀವಿ ಅಂತೇಳಿ ಭರವಸೆ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ವೈದ್ಯರು ಒಪಿಡಿಗಳನ್ನ ಬಂದ್ ಮಾಡಿ ಹೋರಾಟಕ್ಕೆ ಏನು ಕರೆ ಕೊಟ್ಟಿದ್ರು. ಈ ಹೋರಾಟ ಈಗ ಮಾಡೋದಿಲ್ಲ ಅಂತೇಳಿ ವೈದ್ಯರ ಸಂಘ ತಿಳಿಸಿದೆ.